ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರತ್ನಮ್ಮ ರತ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಂಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾನಿವತ್ತು ವೆಜಿಟೇಬಲ್ ಪಲಾವ್ ಯಾವ ಥರ ಅಂತ ಹೇಳ್ಕೊಡ್ತಿದ್ದೆ ನೋಡಿ. ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಪುದೀನ ಸೊಪ್ಪು, ನವೆಕೋಸು, ಪಲಾವ್ ಎಲೆ, ಚಕ್ಕಿ, ಲವಂಗ ಮತ್ತು ಮೊಗ್ಗು ಬರುತ್ತಲ್ಲ ಮಸಾಲೆ ಐಟಮ್ಸ್ ಅದು, ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೇನೆ. ನೀವು ಪಲಾವ್ ಜಾಸ್ತಿ ಬೇಕಂದರೆ ಜಾಸ್ತಿ ತರಕಾರಿನ ಕಟ್ ಮಾಡಬೇಕು. ನಾನು ಇರೋದೇ 4 ಜನ, ಸೊ ನಾನು 4 ಜನಕ್ಕಾಗೋಷ್ಟು ಒಂದು 4 ಈರುಳ್ಳಿ, ಒಂದು 3 ಟೊಮೊಟೊ, ಬಟಾಣಿ, ಒಂದು 2 ಕ್ಯಾರೆಟು, ಒಂದು ಆಲೂಗಡ್ಡೆ, ಒಂದು 10 ಬೀನ್ಸು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೆ ನೋಡಿ. ಪಾತ್ರೆ ಇಟ್ಬಿಟ್ಟು ಬಿಸಿ ಆಗಿತ್ತು ಆಲ್ರೆಡಿ. ಇವಾಗ ನೋಡಿ ಆಯಿಲ್ ಹಾಕ್ತಾಯಿದ್ದಾನೆ. ಆಯಿಲ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಅದು ತರಕಾರಿ ಎಲ್ಲ ಬೇಯಬೇಕಲ್ಲ ಆಯಿಲಲ್ಲಿ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅವಾಗ ಆಯಿಲಲ್ಲಿಂದ. ನೋಡಿ ಚಕ್ಕಿ ಹಾಕಬೇಕು ಫಸ್ಟು, ಆಮೇಲೆ ಲವಂಗ ಮತ್ತು ಮೆಣಸುಕಾಳು ಒಂದು 4. ನಾನು ಜಾಸ್ತಿ ಮಿಕ್ಸಿಯಲ್ಲೇ ರುಬ್ಕೊಂಬಿಡ್ತೇನೆ, ಇದರಲ್ಲಿ ಹಾಕ್ಕೊಳ್ಳಲ್ಲ. ಯಾಕಂದರೆ ಮಕ್ಕಳು ಇದ್ದಾರೆ ನಮ್ಮ ಮನೆಯಲ್ಲಿ, ಸೊ ಅವ್ರಿಗೆ ಬಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಹಾಕೋಕ್ಕೆ ಹೋಗೋಲ್ಲ. ಆಮೇಲೆ ಮತ್ತೆ ಪಲಾವ್ ಎಲೆ ಮತ್ತು ಮೊಗ್ಗು ಬರುತ್ತಲ್ಲ ಅದನ್ನು ಹಾಕೋಬೇಕು. ಮತ್ತು ಏಲಕ್ಕಿ ಹಾಕ್ಕೊಳ್ತಾ ಇದ್ದಾನೆ ನೋಡಿ ಒಂದೇ. ಮತ್ತು ನಾನು ಮಿಕ್ಸಿ ರುಬ್ಬುವಾಗ ಹಾಕ್ಕೊಳ್ತಾ ಇದ್ದಾನೆ ಇನ್ನೊಂದು 2 ಏಲಕ್ಕಿನ. ಇವಾಗ ಇದನ್ನು ಇದು ಸ್ವಲ್ಪ ಬೆಂದಾದಮೇಲೆ ಪುದೀನ ಸೊಪ್ಪು ಒಂಚೂರು ಹಾಕ್ಕೋಬೇಕು. ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತಾರಲ್ಲ ಈರುಳ್ಳಿ, ಟೊಮೊಟೊನ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬೆರೆತೋಗಬೇಕು. ಸ್ವಲ್ಪ ಲೋ ಸಿಮ್ಮಲ್ಲೇ ಇಟ್ಕೋಬೇಕು ಉರಿನ. ಜಾಸ್ತಿ ಉರಿ ಇಟ್ಕೊಂಡ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾನೆ. ಚಕ್ಕಿ, ಲವಂಗ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾನೆ. ಈಗ ಅಷ್ಟೊತ್ತಿಗೆ ಇದು ಫ್ರೈ ಆಗ್ತಾ ಇರಲಿ. ನಾನು ಅಷ್ಟೊತ್ತಿಗೆ ಮಿಕ್ಸಿ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ಮಿಕ್ಸಿ ರುಬ್ಕೊಳ್ತಾ ಇದ್ದಾನೆ. ಹಸಿಮೆಣ್ಸಿನ್ಕಾಯಿ ನಾನು ಒಗ್ಗರಣೆಗೆ ಹಾಕೋಲ್ಲ, ಡೈರೆಕ್ಟಾಗಿ ನಾನು ಮಿಕ್ಸಿ ರುಬ್ಕೊಂಬಿಡ್ತೀನಿ. ನಾನು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಇದೆ ಅದಕ್ಕೆ ಅಂತೇಳ್ಬಿಟ್ಟು ಒಂದು 4-5 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ಇವಾಗ ನೋಡಿ ಅಷ್ಟೊತ್ತಿಗೆ ಇದನ್ನು ನವೆಕೋಸನ್ನ ಹಾಕಿದೆ. ಮತ್ತು ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಆದಮೇಲೆ ನೋಡಿ ಕ್ಯಾರೆಟು, ಬೀನ್ಸು, ಪೊಟೊಟೊ, ಆಲೂಗಡ್ಡೆ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಸಿಮ್ಮಲ್ಲೇ ಇಟ್ಕೋಬೇಕು ಉರಿನ. ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ಅದು ಬೆಂದಿರೋದು ಗೊತ್ತಾಗಲ್ಲ. ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು, ಅಂದರೆ ಅದು ತರಕಾರಿಗೆಲ್ಲ ಸ್ವಲ್ಪ ಟೇಸ್ಟ್ ಬರುತ್ತಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಆದಮೇಲೆ ನೋಡಿ ಕಾಣ್ತಾ ಇದೆ ಅಲ್ಲ ನಿಮಗೆ ಅದು ಯಾವ ಥರ ಬೆಂದಿದೆ ಅಂತೇಳ್ಬಿಟ್ಟು. ಸ್ವಲ್ಪ ಇವಾಗ ಲೋ ಸ್ಲಿಮ್ಮಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಹಸಿ ಬಟಾಣಿ ಇರುತ್ತಲ್ಲ ಹಸಿ ಬಟಾಣಿನೂ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ನಾವು ಸಾಲ್ಟ್ ಹಾಕಿರೋದು, ಉಪ್ಪು ಹಾಕಿರೋದು ಅದೆಲ್ಲದಕ್ಕೂ ಅಂಟ್ಕೋಬೇಕು, ಚೆನ್ನಾಗಿ ಟೇಸ್ಟ್ ಸಿಗಬೇಕು ಪಲಾವ್ ತಿನ್ನುವಾಗ. ಇವಾಗ ಒಂದು ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು. ಅಷ್ಟೊತ್ತಿಗೆ ನಾವು ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ನಾನು ರುಬ್ತಾ ಇದ್ದೇನೆ. ಇವಾಗ ನೋಡಿ ಓಪನ್ ಮಾಡಿದೆ. ಸ್ವಲ್ಪ ಚೂರು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡಾದ್ಮೇಲೆ ಮತ್ತೆ ತಿರುಗಿಸ್ಕೋಬೇಕು. ಇವಾಗ ನೋಡಿ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಎಲ್ಲ ಸಣ್ಣ ಹಾಕ್ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ತಿರ್ಗಿಸ್ಕೋಬೇಕು. ಅದು ಸಣ್ಣಗೆ ಇದು ಆಗಬೇಕು, ಯಾಕಂದರೆ ಬಾಯಿಗೆ ಸಿಗಬಾರ್ದಲ್ವ. ನೋಡಿ ತುಂಬ ಸಣ್ಣ ಆಗಿದೆ. ಇವಾಗ ಅದನ್ನು ಡೈರೆಕ್ಟಾಗೆ ಹಾಕ್ಕೋಬೇಕು. ತರಕಾರಿ ಬೆಂದೋಗಿರುತ್ತಲ್ಲ ಆ ಬೆಂದಿರೋ ಜೊತೆ ಇದನ್ನು ಸಹ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಲೋ ಸ್ಲಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು.
ಮತ್ತು ಅದು ಜಾರ್ ಒಳಗಡೆ ಇನ್ನೂ ಸ್ವಲ್ಪ ಎಲ್ಲ ಮಿಕ್ಸಿ ಆಗಿರೋದಿರುತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ಶೇಕ್ ಮಾಡಿಬಿಟ್ಟು ಹಾಕಬೇಕು ಸ್ವಲ್ಪ ನೀರನ್ನ. ನೋಡಿ ಚೆನ್ನಾಗಿ ಕುದೀತಾ ಇದೆ ಆಲ್ರೆಡಿ. ಆಹಾ, ಅದು ಘಮ ಘಮ ಸ್ಮೆಲ್ಲಿಗೆ ಎಷ್ಟು ಬಾಯಲ್ಲಿ ನೀರು ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದು ಪಲಾವ್ಗೆ. ಯಾಕಂದರೆ ನಾನು ರುಬ್ಬಿ ಹಾಕಿದಾಗನೇ ಟೇಸ್ಟ್ ಚೆನ್ನಾಗಿ ಬರೋದು. ಅದು ಹಂಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ. ನಾನು ನೋಡಿ ನುಚ್ಚಕ್ಕಿ ತೊಗೊಂಡಿದ್ದೆ, ನಾನು ದೊಡ್ಡಕ್ಕಿ ತೊಗೊಂಡಿಲ್ಲ. ನಾನು 1.5 ಕಪ್ ಆಗಷ್ಟು ನುಚ್ಚಕ್ಕಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಕ್ಲೀನಾಗೆಲ್ಲ ತೊಳೆದಾದ್ಮೇಲೆ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಕುದ್ದುಬಿಟ್ಟಿರುತ್ತೆ. ಆವಾಗ ಅದು ನಾವೇನು ಮಾಡಬೇಕು, ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೇವೆ ನಾವು ಅಷ್ಟು ಗ್ಲಾಸು ನೀರನ್ನು ಹಾಕಬೇಕಾಗುತ್ತೆ. ನಾನು ಆಲ್ರೆಡಿ ಫಸ್ಟಿಗೆ ಮಿಕ್ಸಿ ರುಬ್ಬುವಾಗ 1 ಗ್ಲಾಸ್ ನೀರಷ್ಟು ಹಾಕಿದ್ದೆ. ಸೊ ನಾನು ಇವಾಗ 2 ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೇನೆ ನೋಡಿ. ಏಕೆಂದರೆ 1.5 ಕಪ್ಪಿಗೆ 3 ಗ್ಲಾಸ್ ಹಾಕಬೇಕಿತ್ತು. ನಾನು ಆಲ್ರೆಡಿ ಒಂದು ಅರ್ಧ ಗ್ಲಾಸ್ ಮೇಲೆ ನೀರು ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು 2.5 ಕಪ್ ಅಷ್ಟೇ ಹಾಕಿದೆ. ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಅದು ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದು ಜೋರು ಇಡಬೇಕು ಉರಿನ. ಇಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ತರಕಾರಿ ಜೊತೆ ಸೇರಬೇಕು ಅದು ಅಕ್ಕಿ, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಅನ್ನ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಕುಕ್ಕರಲ್ಲಾದರೆ 2 ವಿಸಿಲ್ ಆದರೆ ಸಾಕು. ಪಾತ್ರೆಯಲ್ಲಿ ಮಾಡೋದಾದರೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡೋದಾದರೆ ಹಂಗೆ ಮಾಡ್ಬೋದು. ಅದಕ್ಕೇನು ವಿಸಿಲ್ದು ಅವಶ್ಯಕತೆ ಇರಲ್ಲ, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಬಟ್ ಎಲ್ಲನೂ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಎಲ್ಲ ನೀಟಾಗಿ ಮಾಡಬೇಕು. ತರಕಾರಿ ಆಯಿತು ಮತ್ತು ಅಕ್ಕಿ ಆಯಿತು, ಎಷ್ಟೆಷ್ಟು ತೊಗೋಬೇಕು, ಆಮೇಲೆ ನೀರು ಅದಕ್ಕೆ ಎಷ್ಟು ಹಾಕ್ಬೇಕು ಅನ್ನೋದು ತಿಳ್ಕೊಬೇಕು. 2 ವಿಸಿಲ್ ಆಯಿತು. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ತರಕಾರಿಗಳು ಎಲ್ಲ ಮೇಲ್ಗಡೆ ಬಂದು ನಿಂತ್ಕೊಂಡಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನನ್ನ ಮಕ್ಕಳು ಅಷ್ಟೊತ್ತಿಗೆ ಹೊಟ್ಟೆ ಹಸು ಅಂತ ಕಾಯ್ತಾ ಇದ್ದರು. ನೋಡಿ ನಾನು ಮಿಕ್ಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದು ಪಲಾವ್ ಜೊತೆ ಮೊಸರು ಇಲ್ಲಾಂದರೆ ಹೇಗಾಗುತ್ತೆ, ಅದಕ್ಕೋಸ್ಕರ ಪಲಾವ್ಗೆ ಮೊಸರು ತುಂಬಾ ಇಂಪಾರ್ಟೆಂಟು. ಪಲಾವ್ ಜೊತೆ ಮೊಸರು ಹಾಕ್ಕೊಂಡ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನನ್ನ ಮಕ್ಕಳಿಗೆ ಅಷ್ಟೊತ್ತಿಗೆ ಹೊಟ್ಟೆ ಹಸುವಾಗಿತ್ತು, ತಿನ್ನಿಸ್ತಾ ಇದ್ದೆ ನೋಡಿ ನನ್ನ ಮಕ್ಕಳು ತಿಂದ್ಬಿಟ್ಟು, ಇವನು ನನ್ನ ದೊಡ್ಡ ಮಗ, ಅವನು ಸಹ ತಿಂದ. ಅವನು ತುಂಬ ಚೆನ್ನಾಗಿದೆ ಅಂತ ಹೇಳಿದ. ನನಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.